ಸಗರಿ ಗರಿ ಸ ಸ ಸ ಸ ಸಗರಿ ಗರಿ ಸ ನೀ ಪಾರಿ ಸಗರಿ ಗರಿ ಸ ಸ ಸ ಸ ಸಗರಿ ಗರಿ ಸ ನೀ ಪಾರಿ ಸಗರಿ ಗರಿ ಸ ಸ ಸ ಸ ಸಗರಿ ಗರಿ ಸ ಸರ್, ಎಷ್ಟೊತ್ತು ಅಂತ ಕೈ ಹಿಡ್ಕೊಂಡೇ ಕೂತಿರ್ತೀರಾ? ನನಗೇನೋ ಹೀಗೆ ಲೈಫ್ ಲಾಂಗ್ ಕೈ ಹಿಡ್ಕೊಂಡು ಕೂತ್ಕೋಬೇಕು ಅಂತ ಆಸೆ. ಆದ್ರೆ ನೀವೆಲ್ಲಿ ಓಡೋಗ್ತೀರಾ, ಕೈಗೂ ಸಿಗೋದಿಲ್ಲ. ನಿಧಾನವೇ ಪ್ರಧಾನ. ಹಲೋ ಹಲೋ, ಈ ಡೈಲಾಗ್ ಎಲ್ಲ ಬೇಡ. ಅತಿ ನಿಧಾನ ಅಸಮಾಧಾನ. ನಿಮಗೆ ನನ್ನಷ್ಟು ತಾಳ್ಮೆ ಇರೋ ಹುಡುಗ ಈ ಜಗತ್ತಲ್ಲೇ ಸಿಗೋದಿಲ್ಲ. ಹೌದೌದ್ ಬಿಡಿ, ಭಾರಿ ತಾಳ್ಮೆ. ಭೂಮಿ ತೂಕ ಅಲ್ವಾ? ಏನ್ ಕಿಂಡಲ್ ಮಾಡ್ತಾ ಇದ್ದೀರಾ? ಮದ್ವೆ ಆದ್ಮೇಲೆ ಯಾರು ಇಷ್ಟು ವೆಯ್ಟ್ ಮಾಡಲ್ಲ ಗೊತ್ತಾ? ಅದು ನಿಜ ಬಿಡಿ. ಆಕ್ಚುಲಿ ತ್ರಿವಿಕ್ರಮ್ ಬಗ್ಗೆ ಅನು ಹತ್ರ ಹೇಳ್ಬಿಡಣ್ವಾ? ಅಯ್ಯಯ್ಯೋ, ಬೇಡ. ಯಾಕೆ ಬೇಡ ಅಂತೀರಾ? ಅನು ನಿಜವಾದಪ್ಪ ಅವನೇ ತಾನೆ. ಅವನು ನಿಮ್ಗೆ ಎಷ್ಟು ನೋವು ಮಾಡಿದಾನೆ ಅಂತ ಅನು ಗೊತ್ತಾದ್ರೆ ಅವಳು ಯಾವುದೇ ಕಾರಣಕ್ಕೂ ಮ್ಯಾಜಿಕ್ ಮಾಸ್ಟರ್ನ ಅಪ್ಪ ಅಂತ ಒಪ್ಕೊಳ್ಳೋಕೆ ಹಠ ಮಾಡೋದಿಲ್ಲ. ಅವಳು ಅವಳ ತಂದೆನ ಎಷ್ಟು ಇಷ್ಟಪಡ್ತಾಳೋ ಅದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನ ಇಷ್ಟಪಡ್ತಾಳೆ. ನಿಮ್ಗೆ ಯಾರಾದರೂ ತೊಂದರೆ ಕೊಡ್ತಾರೆ ಅಂದ್ರೆ ಅವಳು ಖಂಡಿತ ಸಹಿಸೋದಿಲ್ಲ. ಅವತ್ತವಳು ನಮ್ಮ ಮನೇಲಿ ಏನಂತ ಹೇಳಿದ್ಲು ಗೊತ್ತಾ? ನಮ್ಮಪ್ಪ ತುಂಬಾ ಕೆಟ್ಟವ್ರಂತೆ, ಅಮ್ಮಂಗೆ ತುಂಬಾ ಟಾರ್ಚರ್ ಕೊಡ್ತಿದ್ರಂತೆ, ಐ ರಿಯಲಿ ಹೇಟ್ ಹಿಮ್ ಅಂತ ಹೇಳ್ತಾ ಇದ್ಲು. ತುಂಬಾ ಬೈತಿದ್ಲು. ಈಗ ಅವಳು ಹೆತ್ತಪ್ಪ ತ್ರಿವಿಕ್ರಮ್ ಅಂತ ಗೊತ್ತಾದ್ರೆ ನಮ್ ಕೆಲಸ ಇನ್ನು ಸುಲಭ ಆಗುತ್ತಲ್ವಾ? ನೀವ್ ಅನ್ಕೊಂಡಷ್ಟೆಲ್ಲ ಸುಲಭ ಅಲ್ಲ ವಿಕ್ರಾಂತ್ ಅವ್ರೆ. ಬಟ್ ಯಾಕೆ? ಯಾಕಂದ್ರೆ ಅಪ್ಪ ಅವನೇ ಅಂತ ಗೊತ್ತಾದ್ರೆ ನಾನು ಅವಳ ತಾಯಿ ಅಲ್ಲ, ಸಾಕು ತಾಯಿ ಅಂತ ಗೊತ್ತಾಗ್ಬಿಡುತ್ತೆ. ಆಗ ಅವಳಿಗೆ ನನ್ ಮೇಲೆ ಪ್ರೀತಿ ಕಡಿಮೆ ಆಗಲ್ವಾ? ನನ್ ಮೇಲೆ ಅವಳಿಗೆ ಒಂದೇ ಒಂದು ಗುಲಗಂಜಿ ಅಷ್ಟು ಪ್ರೀತಿ ಕಡಿಮೆ ಆದ್ರೂ ನನ್ನಿಂದ ಅದನ್ನ ಸಹಿಸ್ಕೊಳಕ್ ಆಗಲ್ಲ ವಿಕ್ರಾಂತ್ ಅವ್ರೆ. ಪಲ್ಲವಿ ಅವರೇ, ನನಗೆ ನಿಮ್ಮ ಎಮೋಷನ್ಸ್ ಎಲ್ಲ ಅರ್ಥ ಆಗುತ್ತೆ. ಬಟ್ ಹಾಗಂತ ಈ ವಿಷಯನ ಇನ್ನು ಎಷ್ಟು ದಿನ ಮುಂದೆ ತಳ್ಳೋದು? ನೀವ್ ಹೇಳೋದು ಸರಿನೇ, ಆದ್ರೆ ಏನೋ ಒಂಥರ ಭಯ. ಏನ್ ಭಯ? ಅಲ್ಲ, ಈಗ ನನ್ನ ಎಷ್ಟೊಂದು ಹಚ್ಕೊಂಡಿದ್ದಾಳೆ. ಸತ್ಯ ಗೊತ್ತಾದ್ಮೇಲೆ ನಾನು ಅವಳ ಅಮ್ಮನೇ ಅಲ್ಲ ಅಂತ ನನ್ನ ದೂರ ತಳ್ಬಿಟ್ರೆ ಅನ್ನನ್ ಬಿಟ್ಟು ನನ್ನ ಕೈಲಿ ಬದುಕಕ್ ಆಗಲ್ಲ ವಿಕ್ರಾಂತ್ ಅವ್ರೆ. ಡೋಂಟ್ ವರಿ, ಆ ಥರ ಏನೂ ಆಗೋದಿಲ್ಲ. ಇಷ್ಟು ದಿನನೇ ವೆಯ್ಟ್ ಮಾಡಿದ್ದೀನಂತೆ. ನಿಮ್ಗೆ ಎಲ್ಲಿವರೆಗೂ ಟೈಮ್ ಬೇಕೋ ಅಲ್ಲಿವರೆಗೂ ಟೈಮ್ ತಗೊಳ್ಳಿ. ನಾನು ನಿಮಗೋಸ್ಕರ ವೆಯ್ಟ್ ಮಾಡ್ತೀನಿ. ಥ್ಯಾಂಕ್ ಯು ವಿಕ್ರಾಂತ್ ಅವ್ರೆ. ಹೌದು, ಎಲ್ಲಿ ಮಾಯ ಆಗಿ ಹೋಗ್ಬಿಟ್ಟಿದ್ದೆ ನೀನು? ಮಾಯ ಆಗಿದ್ದು ನಾನಾ ನೀವಾ? ಅವಾಗ್ಲಿಂದನೂ ಹುಡುಕ್ತಾನೆ ಇದ್ದೀನಿ. ದೇವಸ್ಥಾನದ ಪ್ರದಕ್ಷಿಣೆ ಹಾಕಕ್ಕೆ ಅಂತ ಬಂದ್ರೆ ಎಲ್ಲೋಗಿದ್ರಿ ನೀವು? ಪಲ್ಲವಿ ಅವರೇ, ಅನು ತುಂಬಾ ಚೂಟಿ, ಅವಳ ಕೈಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಯಾಕಂದ್ರೆ ನಾನು IAS ಆಫೀಸರ್ ಮಗಳು. ನಾನು ದೊಡ್ಡವಳಾದ್ಮೇಲೆ ಏನಾಗ್ತೀನಿ ಹೇಳಿ? ಪೊಲೀಸ್ ಆಗ್ತೀಯಾ? ಅಮ್ಮ ಮತ್ತೆ ಹೋಗಿದ್ದೆ ನೋಡು. ನನ್ ಬಟ್ಟೆ ಹೇಗಿದೆಯಮ್ಮ? ನೀನ್ ಹೇಳಲೇ ಇಲ್ಲ. ಹೌದು ಕಂದ, ಇದ್ಯಾವ್ದು ಹೊಸ ಬಟ್ಟೆ? ಇದು ನಂಗೆ ತೇಜು ಪಪ್ಪ ಕೊಡ್ಸಿದ್ದು. ಚೆನ್ನಾಗಿದ್ಯಾ? ಸೂಪರ್ ಆಗಿದೆ. ಅಷ್ಟೇ ಅಲ್ಲ, ನಂಗೆ ಡ್ರೆಸ್ ಮಾಡಿದ್ದು ಅವರೇನೆ. ನಿನಗ್ ತೇಜು ಪಪ್ಪ ಅಂದ್ರೆ ಇಷ್ಟನಾ? ಇಷ್ಟನೇ. ತೇಜು ಪಪ್ಪ ಥ್ಯಾಂಕ್ ಯು. ನಂಗೆ ಡ್ರೆಸ್ ತುಂಬಾ ಇಷ್ಟ ಆಯ್ತು. ಅಜ್ಜಿನೂ ಚೆನ್ನಾಗಿದೆ ಅಂತ ಹೇಳಿದ್ರು. ಮತ್ ನಂಗೆ
ಅಮ್ಮ ನಾನು ಕಾರ್ ಹತ್ರ ಇರ್ತೀನಿ ಬನ್ನಿ. ನೋಡ್ದ್ಯಾ ಅವ್ರು ಎಷ್ಟು ಚೆನ್ನಾಗಿ ಕಿಸ್ಕಿಸ ಅಂತ ಕಿಸ್ಕೊಂಡು ಮಾತಾಡ್ತಾ ಇದ್ದಾರೆ ಅಂತ. ಏನೋ ಆಯ್ತಾ ಇಬ್ಬರದು ಮಾತುಕತೆ, ಮನೆಗೆ ಹೊರಡೋಣವಾ? ಹೇಯ್ ನಾನು ಮರ್ತೇ ಬಿಟ್ಟಿದ್ದೆ, ನೀವಿಬ್ರು ಗಂಡ ಇಡ್ತೀಯಲ್ವಾ? ಇಲ್ಲೇನು ಮಾಡ್ತಿದ್ರೋ? ಎಲ್ರೂ ಒಂದ್ ದಿವಸ ನಮ್ಮನೆಗೆ ಊಟಕ್ಕೆ ಬನ್ನಿ, ಎಲ್ರಿಗೂ ಹಬ್ಬದ ಊಟ ಮಾಡಿಸ್ತೀನಿ. ಸುಲೋಚನಾ ಅವರೇ, ನಮಗಂತೂ ನಿಮ್ಮನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಆಗ್ಲೇ ನೋಡಿದ್ರೆ ಕರೆದ್ರು ಮಾತಾಡ್ದೆ ಹಾಗೆ ಹೋಗ್ಬಿಟ್ರಿ. ಈಗ ನೋಡಿದ್ರೆ ಎಷ್ಟು ಖುಷಿಯಾಗಿದ್ದೀರಾ. ಓ ಅದಾ, ಬೆಳಿಗ್ಗೆ ಗಡಿಬಿಡಿನಲ್ಲಿ ಗ್ಯಾಸ್ ಆನ್ ಮಾಡ್ಬಿಟ್ಟು ಬಂದಿದ್ದು ನೆನಪು. ಅದಕ್ಕೆ ಗಡಿಬಿಡಿನಲ್ಲಿ ಮನೆಗೆ ಹೊರಟಿದ್ದೆ. ಆಮೇಲೆ ನೋಡಿದ್ರೆ ನಿಶ್ವಿಕ ಆಫ್ ಮಾಡಿದ್ಲಂತೆ. ಆವಾಗ ನನಗೆ ಸ್ವಲ್ಪ ಸಮಾಧಾನ ಆಯಿತು. ಒಟ್ಟಿನಲ್ಲಿ ಸಿಚುವೇಶನ್ ಏನೇ ಇರಲಿ, ಅಡುಗೆ ಮನೆ ಟೆನ್ಷನ್ ಎಲ್ಲ ಹಾಗೆ ತಂದು ಬಿಟ್ಬಿಡ್ತಾರೆ ಅಲ್ವಾ? ಸುಲೋಚನಾ ಅವರೇ, ಮನೆ ತುಂಬಿಸ್ಕೊಳ್ಳೋದ್ರ ಬಗ್ಗೆ ಏನೂ ಹೇಳಲೇ ಇಲ್ಲ. ಯಾವಾಗ ಮನೆ ತುಂಬಿಸ್ಕೊತೀರಾ? ಅತ್ತೆ ಹಾಗೆ ಪ್ರಸ್ಥಾನ ಯಾವಾಗ ಇಡ್ತಾರೆ ಅಂತ ಒಂಚೂರು ಕೇಳ್ಬಿಡಿಯತ್ತೆ. ಓ, ಫಸ್ಟ್ ನೈಟ್ ಅಂದ ತಕ್ಷಣ ಪಲ್ಲವಿ ಅವ್ರ ಮುಖದಲ್ಲಿ ನಾಚಿಕೆ ನೋಡಿ ಎಲ್ರು. ನಮ್ಮ ಹುಡುಗಿ ಮಖದಲ್ಲೇನು, ಅದೇ ನಿಮ್ಮ ಹುಡುಗನ ಮಖದಲ್ಲಿ ನೋಡಿ ಫಸ್ಟ್ ನೈಟ್ ಅಂದ ತಕ್ಷಣ ಒಳ್ಳೊಳಗೆ ನಾಚ್ಕೋತಾನೆ. ಎಲ್ಲ ಆಗುತ್ತೆ, ಸ್ವಲ್ಪ ದಿನ ಟೈಮ್ ಕೊಡಿ. ಅನು ಒಪ್ಕೊಳ್ಳಿ. ಅವಳು ಒಪ್ಕೊಂಡ್ಮೇಲೆ ಈ ಸಂಸಾರ ಎಲ್ಲ. ಅಲ್ಲ ಪಲ್ಲವಿ, ಅನು ಒಪ್ಲಿ ಅಂತ ಎಷ್ಟು ದಿನ ಕಾಯಕ್ಕಾಗತ್ತೆ ಹೇಳು? ಪಾಪ ಆತರ ಮಾಡಿದ್ರೆ ಪಲ್ಲವಿ ಏನ್ ಮಾಡ್ತಾಳೆ ಹೇಳಿ? ಮೊದಲೇ ಮಗು ಮನ್ಸು ಅಲ್ವಾ ಪಲ್ಲವಿ? ನೀವಾದ್ರೂ ಅರ್ಥ ಮಾಡ್ಕೊಂಡ್ರಲ್ಲಮ್ಮ. ಆದ್ರೆ ವಿಕ್ರಮ್ ಎಂತವನು ಅಂತ ನನ್ನ ಮಗಳಿಗೆ ಅರ್ಥ ಆಗ್ಬೇಕು. ದಿನ ಕಳೀತಾ ಅವಳಿಗೆ ವಿಕ್ರಾಂತ್ ಅವ್ರ ಮೇಲೆ ಪ್ರೀತಿನೂ ಬರುತ್ತೆ. ಅನು ವಿಕ್ರಾಂತ್ ಅವ್ರನ್ನ ಹಚ್ಕೊಂಡ್ಬಿಟ್ರೆ ಅವಳು ವಿಕ್ರಾಂತ್ ಅವ್ರನ್ನ ಅಪ್ಪ ಅಂತ ಒಪ್ಕೋತಾಳೆ. ಅನು ವಿಕ್ರಾಂತ್ ಅವ್ರನ್ನ ಅಪ್ಪ ಅಂತ ಒಪ್ಕೊಂಡ್ಬಿಟ್ರೆ ನಾವಾದಷ್ಟು ಬೇಗ ಸಂಸಾರನ ಶುರು ಮಾಡ್ಬೋದು. ಎಲ್ರೂ ಒಂದೇ ಮನೇಲಿರ್ಬೋದು. ಅಲ್ಲಿವರೆಗೂ ಎಲ್ರೂ ಸ್ವಲ್ಪ ತಾಳ್ಮೆಯಿಂದ ಇರಿ.